ಹಾಯ್ ಫ್ರೆಂಡ್ಸ್, ಕರ್ನಾಟಕ ಸರ್ಕಾರದಿಂದ ಒಂದು ಹೊಸ ಆ್ಯಪ್ ಲಾಂಚ್ ಮಾಡಿದ್ದಾರೆ. ಏನಪ್ಪ ಅಂತಂದರೆ, ಈಗ ಸರ್ಕಾರದ ಯೋಜನೆಗಳಿಂದ ಆಧಾರ್ ಬೇಸ್ಡ್ ಮುಖಾಂತರ ನಿಮ್ಮ ಖಾತೆಗೆ ಹಣ ಜಮಾ ಆಗುವುದು ನೋಡಬಹುದು. ಅದು ಯಾವ ರೀತಿಯಪ್ಪ ಅಂತಂದರೆ, ನೀವು ಪ್ಲೇಸ್ಟೋರಲ್ಲಿ ಹೋಗಿ DBT ಅಂತ ಹೊಡೀರಿ. ನಂತರ ನೋಡಿ, ಈ ರೀತಿ ಬರುತ್ತೆ. DBT ಕರ್ನಾಟಕ ಅಂತಿರುತ್ತೆ. ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡಿದ್ದಾದ ನಂತರ ನಿಮಗೆ ಈ ರೀತಿ ಬರುತ್ತೆ. ಮೊದಲನೇದಾಗಿ ಹೊಸ ಬಳಕೆದಾರರ ನೋಂದಾಯಿಸಲು ಇಲ್ಲಿ ಕ್ಲಿಕ್ ಮಾಡಿ. ಇದನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ನಿಮ್ಮ ಆಧಾರ್ ಕಾರ್ಡ್ನ ಎಂಟ್ರಿ ಮಾಡಿರಿ. ನಂತರ ಇಲ್ಲಿ ಬಾಕ್ಸ್ ಮೇಲೆ ಟಿಕ್ ಮಾಡಿ OTP ಪಡೆಯಿರಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ದೀರೋ ಅದರಿಗೆ ಒಂದು OTP ಬರುತ್ತೆ. ಅದನ್ನು ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ನಂತರ ಈಗ ಆಲ್ರೆಡಿ ನಾನು ಇದನ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದೇನೆ. ನೋಡ್ರಿ, ನಂಜಮ್ಮ. ಇದು ಪಿನ್ ಕೋಡ್ ನಂಬರ್. ಈ ರೀತಿ ಲಾಗಿನ್ ಆಗಬೇಕಾಗತ್ತೆ. ನಂತರ ಲಾಗಿನ್ ಆಗಿದ ತಕ್ಷಣ ಈ ರೀತಿ ನಿಮಗೆ ಮೆನು ಓಪನ್ ಆಗುತ್ತೆ. ನಿಮಗೆ ಕನ್ನಡ ಅಥವಾ ಇಂಗ್ಲೀಷ್ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ನ ನೀವು ಸೆಲೆಕ್ಟ್ ಮಾಡ್ಕೊಬಹುದು. ಅದಾದ ನಂತರ ಇಲ್ಲಿ ನೋಡಿ, ಪಾವತಿ ಸ್ಥಿತಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಆಧಾರ್ ಕಾರ್ಡ್ಗೆ ಸರ್ಕಾರ ಯೋಜನೆಗಳಿಂದ ಎಷ್ಟೆಲ್ಲ ಯೋಜನೆಗಳಿಂದ ಹಣ ಜಮಾ ಆಗುತ್ತಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆ. ಅನ್ನಭಾಗ್ಯ ಯೋಜನೆ ಅಂತಂದರೆ, ಈಗ ಕರ್ನಾಟಕ ಸರ್ಕಾರದಿಂದ ಪ್ರತಿ ತಿಂಗಳು ನಮಗೆ ಅನ್ನಭಾಗ್ಯ ಯೋಜನೆಯಿಂದ ಹಣ ಹಾಕ್ತಾ ಇದ್ದಾರೆ. ಅದು ಬಂದಿದೆಯೇ ಇಲ್ಲ ಅಂದ್ಬಿಟ್ಟು ನಾವಿಲ್ಲಿ ಚೆಕ್ ಮಾಡಬಹುದು. ಅನ್ನಭಾಗ್ಯ ಯೋಜನೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ನೋಡ್ರಿ, 14/5/2024, 19/6/2024 ಕೊನೆಯದಾಗಿ ನಮ್ಮ ಖಾತೆಗೆ ಕ್ರೆಡಿಟ್ ಆಗಿರುವಂತಹ ಮೊತ್ತ. ನಂತರ ಗೃಹಲಕ್ಷ್ಮಿ ಯೋಜನೆ. ಇದಕ್ಕೆ ಮೊದಲು ಪ್ರತಿ ತಿಂಗಳು 2,000 ನಿಮ್ಮ ಖಾತೆಗೆ ಜಮಾ ಆಗ್ತಾ ಇತ್ತು. ಆದರೆ ಇದು ಬಂದಿದೆಯೇ ಇಲ್ಲ ಅಂದ್ಬಿಟ್ಟು ತಿಳಿದುಕೊಳ್ಳೋದು ಯಾವ ರೀತಿ ಅಂತಂದರೆ, ಈ ಗೃಹಲಕ್ಷ್ಮಿ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ನೋಡ್ರಿ, ಈ ತಿಂಗಳು ನಮಗೆ ಬಂದಿದೆಯೇ ಇಲ್ಲ ಅಂದ್ಬಿಟ್ಟು ಗೊತ್ತಾಗುತ್ತೆ. ಕೊನೆಯದಾಗಿ 6/5/2024 ಬಂದಿರೋದು ಪೂರ್ತಿ ಡೀಟೇಲ್ ಗೊತ್ತಾಗುತ್ತೆ. ನಂತರ ಅದೇ ರೀತಿ ಸಂಧ್ಯಾ ಸುರಕ್ಷಾ ಯೋಜನೆ ಅಂದರೆ 60 ವರ್ಷದ ಮೇಲ್ಪಟ್ಟವರಿಗೆ ಪ್ರತಿ ತಿಂಗಳು ಪೆನ್ಷನ್ ಬರ್ತಾ ಇಲ್ಲ ಅಂತ ಸಹ ನಾವಿಲ್ಲಿ ಚೆಕ್ ಮಾಡಬಹುದು. ನಂತರ ಪ್ರಧಾನಮಂತ್ರಿ ಕಿಸಾನ್ ನಿಧಿ ಯೋಜನೆ, PM ಕಿಸಾನ್, ನರೇಂದ್ರ ಮೋದಿ ಪ್ರತಿ ವರ್ಷಕ್ಕೂ 3 ಕಂತಿನ ಪ್ರಕಾರ 2,000 ಹಣ ನಮ್ಮ ಖಾತೆಗೆ ಜಮಾ ಆಗುತ್ತೆ. ಅದನ್ನು ಸಹ ನಾವು ಇಲ್ಲಿ ಚೆಕ್ ಮಾಡಬಹುದು. ನೋಡಿ ಫ್ರೆಂಡ್ಸ್, ಈ DBT ಆ್ಯಪ್ ಮೂಲಕ ಯಾವುದೇ ಸರ್ಕಾರ ಯೋಜನೆಗಳಿಂದ ನಮ್ಮ ಖಾತೆಗೆ ಆಧಾರ್ ಬೇಸ್ಡ್ ಮೂಲಕ ಎಷ್ಟು ಹಣ ಜಮಾ ಆಗಿದೆ ಅಂತ ತಿಳಿದುಕೊಳ್ಳಬಹುದು. ಇದು ತುಂಬ ಸುಲಭವಾಗಿ ಮಾಹಿತಿ ಸಿಗತ್ತೆ ನಮ್ಗೆ ಇದರಲ್ಲಿ. ಸರ್ಕಾರ ಯೋಜನೆಗಳಿಂದ ನಮ್ಮ ಖಾತೆಗೆ ಜಮೆಯಾಗಿರುವಂತಹ ಮೊತ್ತವನ್ನು ಚೆಕ್ ಮಾಡಲು ಈ DBT ಅಪ್ಲಿಕೇಶನ್ ತುಂಬ ಉತ್ತಮವಾಗಿದೆ. ನಿಮ್ಮ ಖಾತೆಗೆ ಜಮಾ ಆಗಿರುವಂತಹ ಹಣವನ್ನು ಚೆಕ್ ಮಾಡಲು ನಿಮ್ಮ ಮೊಬೈಲ್ನಲ್ಲಿ ಈ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿಕೊಳ್ಳಿ ಸ್ನೇಹಿತರೆ.